ತುಂಬ ಜನ ಸ್ಟೂಡೆಂಟ್ಸ್ಗಳಿಗೆ ರೆಗ್ಯುಲರ್ ಡಿಗ್ರಿ ಮಾಡಲಿಕ್ಕೆ ಆಗಲ್ಲ. ಫೈನಾನ್ಷಿಯಲ್ ಇಶ್ಯೂಸ್ ಇರ್ಬೋದು, ಅವರು ವರ್ಕ್ ಮಾಡ್ತಾ ಇರ್ತಾರೆ, ಸೊ ಕೆಲಸ ಬಿಡೋಕ್ಕಾಗಲ್ಲ, ಇಲ್ಲ ಲೊಕೇಶನ್ ಬ್ಯಾರಿಯರ್ ಇರ್ಬೋದು, ಒಳ್ಳೊಳ್ಳೆ ಕಾಲೇಜಸ್ಗಳಿರಲ್ಲ. ಸೊ ಈ ರೀತಿಯಾದ ಬೇರೆ ಬೇರೆ ರೀಸನ್ಗಳಿಂದ ರೆಗ್ಯುಲರ್ ಆದ ಡಿಗ್ರಿ ಕೆಲವರಿಗೆ ಮಾಡಲಿಕ್ಕಾಗಲ್ಲ. ಸೊ ಇವರು ಯೂಶ್ವಲಿ ಆಪ್ಟ್ ಮಾಡುವಂಥದ್ದು ಒಂದೇ ಆನ್ಲೈನ್ ಡಿಗ್ರಿ ಆರ್ ಎಲ್ಸ್ ಡಿಸ್ಟೆನ್ಸ್ ಎಜುಕೇಷನ್. ಸಪೋಸ್ ನಾವು ರೆಗ್ಯುಲರ್ ಡಿಗ್ರಿ ಮಾಡದೆ ಆನ್ಲೈನ್ ಆರ್ಎಲ್ಸ್ ಡಿಸ್ಟೆನ್ಸ್ ಎಜುಕೇಷನಿಂದ ನಾವು ಡಿಗ್ರಿ ಮಾಡ್ತೇವೆ ಅಂತ ಆದರೆ ಈ ಎರಡರ ಡಿಫ್ರೆನ್ಸ್ ಏನು ಅಂತ ನಮಗೆ ಗೊತ್ತಿರಬೇಕು. ಸೊ ಎರಡರಲ್ಲಿ ಯಾವುದಾದ್ರೂ ನೀವು ತಗೊಳ್ಳೋದಾದರೆ ನಮಗೆ ಪ್ರಾಪರ್ ಆದ ಒಂದು ಕ್ಲಾರಿಟಿ ಇರಬೇಕಾಗತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಆನ್ಲೈನ್ ಡಿಗ್ರಿ ಮತ್ತು ಡಿಸ್ಟೆನ್ಸ್ ಎಜುಕೇಷನ್ ಅಲ್ಲಿ ಮಾಡುವಂಥ ಡಿಗ್ರಿಗೆ ಇರುವಂಥ ವ್ಯತ್ಯಾಸವನ್ನು ನಾನು ಹೇಳ್ತೇನೆ. ಸೊ ಈ ಒಂದು ವಿಡಿಯೋ ನೋಡಿದ ನಂತರ ನೀವು ಯಾವುದೇ ರೀತಿ ಬೇರೆ ವಿಡಿಯೋ ನೋಡ್ಬೇಕಂತಿಲ್ಲ, ನಿಮ್ದೊಂದು ಕರೆಕ್ಟ್ ಆದ ಒಂದು ಕ್ಲಾರಿಟಿ ಈ ಒಂದು ವಿಡಿಯೋ ಮುಖಾಂತರ ನಾನು ಪ್ರೊವೈಡ್ ಮಾಡಲಿಕ್ಕಿದ್ದೇನೆ. ಓಕೆ, ಸೊ ಫಸ್ಟ್ ಡಿಫ್ರೆನ್ಸ್ ಬಂದ್ಬಿಟ್ಟು ಮೋಡ್ ಆಫ್ ಲರ್ನಿಂಗ್. ಸೊ ಆನ್ಲೈನಲ್ಲಿ ಮೋಡ್ ಆಫ್ ಲರ್ನಿಂಗ್ ಬಂದ್ಬಿಟ್ಟು ಇದು 100% ಲೈವ್ ಆನ್ಲೈನಲ್ಲಿ ಇರುತ್ತೆ. ಸೊ ನಿಮಗೆ ಇಲ್ಲಿ ಮೇಜರ್ ಆಗಿ ಲೈವ್ ಕ್ಲಾಸಸ್ಗಳಿರುತ್ತೆ. ಸೊ ಈ ಆನ್ಲೈನ್ ಡಿಗ್ರಿ ಅನ್ನುವಂಥ ಕಾನ್ಸೆಪ್ಟ್ ಮಾಡಿರುವಂಥದ್ದು ವರ್ಕಿಂಗ್ ಪ್ರೊಫೆಷನಲ್ಸ್ ಅವ್ರಿಗೆ ಈಸಿ ಆಗಲಿ ಅಂತ. ಸೊ ಅವರು ವೀಕ್ ಡೇಸಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ನಾರ್ಮಲ್ ಆಗಿ ಲೈವ್ ಕ್ಲಾಸಸ್ಗಳು ವೀಕೆಂಡಲ್ಲಿ ಇರುತ್ತೆ, ಸ್ಯಾಟರ್ಡೆ ಆ್ಯಂಡ್ ಸಂಡೇ ಈ ರೀತಿ ಇರುತ್ತೆ. ಸಪೋಸ್ ನೀವು ಒಂದು ವೇಳೆ ಕ್ಲಾಸಸ್ ಮಿಸ್ ಮಾಡಿದ್ರು ನಿಮಗೆ ರೆಕಾರ್ಡಿಂಗ್ಸ್ಗಳು ಇರುತ್ತೆ. ಸೊ ಇಲ್ಲಿ ಒಂದು LMS ಅನ್ನು ಪ್ರೊವೈಡ್ ಮಾಡ್ತಾರೆ, ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಅನ್ನು ಪ್ರೊವೈಡ್ ಮಾಡ್ತಾರೆ, ಎಲ್ಲಿ ನಿಮಗೆ ಎಲ್ಲ ಈ ರೆಕಾರ್ಡಿಂಗ್ಸ್ಗಳು, ಲೈವ್ ಕ್ಲಾಸಸ್ನ ಲಿಂಕ್ಗಳೆಲ್ಲ ಈ ಒಂದು LMS ಅಲ್ಲಿ ನಿಮಗೆ ಸಿಗುತ್ತೆ. ಇಂಟರಾಕ್ಟಿವ್ ಟೂಲ್ಸ್ಗಳು ನಿಮಗೆ ಸಿಗುತ್ತೆ. ವೆರಾಸ್ ನಿಮಗೆ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಯಾವುದೇ ರೀತಿಯಾದ ಲೈವ್ ಆರ್ಎಲ್ಸ್ ರೆಕಾರ್ಡಿಂಗ್ಸ್ಗಳು ನಿಮಗೆ ಸಿಗಲ್ಲ. ನಿಮಗೆ ಮೇಜರ್ ಆಗಿ ನೀವು ನಿಮಗೆ ಬುಕ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ, PDF ಅನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಇದು ಯೂಶ್ವಲಿ ಕೊರಿಯರ್ ಆರ್ಎಲ್ಸ್ ಪೋಸ್ಟ್ನ ಮುಖಾಂತರ ನಿಮಗೆ ಬರುವಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸ್ನ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ. ಸೊ ಆನ್ಲೈನಲ್ಲಿ ಕ್ಲಾಸ್ ಸ್ಟ್ರಕ್ಚರ್ಗಳು ನಾರ್ಮಲ್ ಆಗಿ ನಿಮಗೆ ಸ್ಕೆಡ್ಯೂಲ್ ಆಗಿರುತ್ತೆ. ಸೊ ಲೈವ್ ಕ್ಲಾಸಸ್ ಇರೋದ್ರಿಂದ ಟೈಮ್ ಇರುತ್ತೆ, ಒಂದು ಟೈಮ್ ಸ್ಕೆಡ್ಯೂಲನ್ನು ಮಾಡ್ತಾರೆ. ಆ ಟೈಮ್ಗೆ ನೀವು ಲೈವ್ ಕ್ಲಾಸಸ್ಗಳನ್ನ ತಗೋಬೇಕಿರುತ್ತೆ. ಅದೇ ನಿಮಗೆ ರೆಕಾರ್ಡಿಂಗ್ಸ್ ನೀವು ಯಾವಾಗ ಬೇಕು ನೀವು ಆವಾಗ ನೋಡ್ಬೋದು. ವೆರಾಸ್ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಯಾವುದೇ ರೀತಿಯಾದ ಸ್ಕೆಡ್ಯೂಲ್ ಇರಲ್ಲ. ಸೊ ಓನ್ ಫೇಸಲ್ಲಿ ನೀವು ಓದೋದ್ರಿಂದ ಸೊ ಯಾವುದೇ ರೀತಿ ಫಿಕ್ಸ್ ಟೈಮ್ ಇಲ್ಲ, ರೆಸ್ಟ್ರಿಕ್ಷನ್ ಇರಲ್ಲ. ಸೊ ನೀವು ನಿಮ್ಮ ಒಂದು ಓನ್ ಫೇಸಲ್ಲಿ ನೀವು ಕಲಿಬೋದು. ನೆಕ್ಸ್ಟ್ ಫ್ಯಾಕಲ್ಟಿ ಜೊತೆ ಇರುವಂತಹ ಇಂಟ್ರಾಕ್ಷನ್ ಯಾವ ರೀತಿ ಇರುತ್ತೆ ಅಂತ ನೋಡಿ. ಆನ್ಲೈನ್ ಕ್ಲಾಸ್ ಆಲ್ಮೋಸ್ಟ್ ರೆಗ್ಯುಲರ್ ಕ್ಲಾಸ್ ಥರನೇ ಇರುತ್ತೆ, ಎಲ್ಲಿ ನಿಮಗೆ ಲೆಕ್ಚರ್ಸ್ಗಳು ಲೈವ್ ಆಗಿ ಬಂದು ಕ್ಲಾಸನ್ನು ಮಾಡ್ತಾರೆ. ಸೊ ಅದರಿಂದ ನಿಮಗೆ ಯಾವುದೇ ರೀತಿ ಡೌಟ್ ಇದ್ದರೆ ನೀವು ಅಲ್ಲಿ ಕ್ಲಿಯರ್ ಮಾಡ್ಕೋಬೋದಾಗಿದೆ. ಬಟ್ ವೆರಾಸ್ ಡಿಸ್ಟೆನ್ಸ್ ಎಜುಕೇಷನಲ್ಲಿ ನಿಮಗೆ ಈ ಒಂದು ಅಪರ್ಚುನಿಟಿ ಕಮ್ಮಿ ಇರುತ್ತೆ. ಕ್ಯುರಿಕುಲಮ್ ಸಿಲೆಬಸ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನೋಡಿ. ಆನ್ಲೈನ್ ಎಜುಕೇಷನ್ ನಾರ್ಮಲ್ ರೆಗ್ಯುಲರ್ ಎಜುಕೇಷನ್ ಥರನೇ ಇರುತ್ತೆ. ಸೊ ಕರೆಂಟ್ ಮಾರ್ಕೆಟ್ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಗೆ ಅಕಾರ್ಡಿಂಗ್ ಆಗಿ ಸಿಲೆಬಸ್ನ ಸ್ಟ್ರಕ್ಚರ್ ಮಾಡಿರ್ತಾರೆ. ಸೊ ಇಲ್ಲೂ ಪ್ರಾಕ್ಟಿಕಲ್ ಪ್ರಾಜೆಕ್ಟ್ಸ್ಗಳನ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಲೇಟೆಸ್ಟ್ ಸಿಲೆಬಸ್ ಇರುತ್ತೆ. ಡಿಸ್ಟೆನ್ಸ್ ಎಜುಕೇಷನಲ್ಲಿ ಇದು ಸಿಲೆಬಸ್ ಬಂದ್ಬಿಟ್ಟು ಮೋರ್ ಆಫ್ ಥಿಯರಿ ಫೋಕಸ್ಡ್ ಆಗಿರುತ್ತೆ. ಸೊ ತುಂಬ ಕಮ್ಮಿ ಪ್ರಾಕ್ಟಿಕಲ್ ಎಕ್ಸ್ಪೋಜರನ್ನು ಹೊಂದಿರುತ್ತೆ. ನೆಕ್ಸ್ಟ್ ಎಕ್ಸಾಮ್ ಮತ್ತು ಅಸೆಸ್ಮೆಂಟ್ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು. ಸೊ ಎಕ್ಸಾಮ್ಸ್ಗಳು ಯೂಶ್ವಲಿ ಆನ್ಲೈನಲ್ಲಿ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಆನ್ಲೈನ್ ಎಕ್ಸಾಮೇ ಇರುತ್ತೆ. ಸೊ ಪ್ರಾಕ್ಟರ್ ಟೆಸ್ಟ್, ಅಸೈನ್ಮೆಂಟ್ಸ್, ಕ್ವಿಝಸ್ ಇದನ್ನು ಒಳಗೊಂಡಿರುತ್ತೆ. ವೆರಾಸ್ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಎಕ್ಸಾಮ್ಸ್ಗಳು ಆಫ್ಲೈನ್ ಇರುತ್ತೆ. ಎಕ್ಸಾಮ್ ಸೆಂಟರ್ ಅನ್ನು ಅಲಾಟ್ ಮಾಡ್ತಾರೆ. ಸೊ ನೀವು ಅಲ್ಲಿ ಹೋಗಿ ನೀವು ಎಕ್ಸಾಮನ್ನು ಕೊಡಬೇಕಾಗತ್ತೆ. ಮೇ ಬಿ ಕೆಲವೊಂದು ಪ್ರೋಗ್ರಾಮ್ಸಲ್ಲಿ ಆನ್ಲೈನ್ ಎಕ್ಸಾಮ್ ಇರುತ್ತೆ. ವ್ಯಾಲ್ಯೂ ಯಾವುದಕ್ಕೆ ಜಾಸ್ತಿ ಅನ್ನುವಂಥದ್ದು. ಸೊ ನೋಡಿ, ಆನ್ಲೈನ್ ಎಜುಕೇಷನ್ ಇರ್ಬೋದು, ರೆಗ್ಯುಲರ್ ಎಜುಕೇಷನ್ ಇರ್ಬೋದು, ಇಲ್ದಿದ್ರೆ ಡಿಸ್ಟೆನ್ಸ್ ಎಜುಕೇಷನ್ ಇರ್ಬೋದು, ನೀವು ಯಾವುದೇ ಒಂದು ಮೋಡಲ್ಲಿ ನೀವು ಡಿಗ್ರಿ ಮಾಡ್ತೀರಂತ ಆದರೆ ನೀವು ಮೇಜರ್ ಆಗಿ ಯಾವ ಯೂನಿವರ್ಸಿಟಿ ಆರ್ ಎಲ್ಸ್ ಕಾಲೇಜ್ನ ನೀವು ಚೂಸ್ ಮಾಡ್ತೀರಾ ಅದು UGC ಅಪ್ರೂವ್ಡ್ ಕಾಲೇಜ್ ಆರ್ ಎಲ್ಸ್ ಯೂನಿವರ್ಸಿಟಿಯಿಂದನೇ ನೀವು ಮಾಡಬೇಕಾಗತ್ತೆ. ಆವಾಗ ಮಾತ್ರ ನಿಮ್ಮ ಒಂದು ಡಿಗ್ರಿಗೆ ವ್ಯಾಲ್ಯೂ ಇರುತ್ತೆ. ಸೊ UGC ಅಂದರೆ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್
ಇದೊಂದು ಗೌರ್ಮೆಂಟ್ನ ಒಂದು ಬಾಡಿ ಆಗಿರುತ್ತೆ. ಸೊ UGC ಬಂದ್ಬಿಟ್ಟು ಯಾವುದೇ ಒಂದು ಯೂನಿವರ್ಸಿಟಿ ಕಾಲೇಜ್ನ ರೆಗ್ಯುಲೇಟ್ ಮಾಡುತ್ತೆ, ಅದನ್ನು ಮಾನಿಟರ್ ಮಾಡುತ್ತೆ, ಅದನ್ನು ಆಪರೇಟ್ ಮಾಡುತ್ತೆ. ಸೊ ಆದ್ರಿಂದ UGC ರೆಕಾಗ್ನೈಸ್ಡ್ ಯೂನಿವರ್ಸಿಟಿ ಕಾಲೇಜಿಂದನೇ ನೀವು ರೆಗ್ಯುಲರ್ ಡಿಗ್ರಿ ಇರ್ಬೋದು, ಆನ್ಲೈನ್ ಇರ್ಬೋದು, ಡಿಸ್ಟೆನ್ಸ್ ಎಜುಕೇಷನ್ ಇರ್ಬೋದು, ನೀವು ಅದನ್ನು ಮಾಡಬೇಕು. ಸೊ ನಿಮಗೆ ಯಾವ ಯೂನಿವರ್ಸಿಟಿ UGC ಅಂಡರಲ್ಲಿ ಬರುತ್ತೆ ಅಂತ ಚೆಕ್ ಮಾಡಲಿಕ್ಕಿದ್ರೆ ನೀವು UGC.government.in ಇವರ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ ನಿಮ್ಗೆ ಅಲ್ಲಿ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ. ಸೊ ಅಲ್ಲಿ ನೀವು ಚೆಕ್ ಮಾಡ್ಬೋದು. ನೆಕ್ಸ್ಟ್, ಪ್ಲೇಸ್ಮೆಂಟ್ ಸಪೋರ್ಟ್ ಯಾವ ರೀತಿ ಇದೆ ಅನ್ನುವಂಥದ್ದು ನೋಡಿ. ಆನ್ಲೈನ್ ಡಿಗ್ರಿಯಲ್ಲಿ ಸಪೋಸ್ ನೀವು ಒಳ್ಳೆ ಯೂನಿವರ್ಸಿಟಿನ ಚೂಸ್ ಮಾಡಿದ್ರೆ ನಿಮಗೆ ಅಲ್ಲೂ ಪ್ಲೇಸ್ಮೆಂಟ್ ಸಪೋರ್ಟ್ ಪ್ರೊವೈಡ್ ಮಾಡ್ತಾರೆ. ಎಕ್ಸಾಂಪಲ್ಗೆ MIT, ಮಣಿಪಾಲ್ ಯೂನಿವರ್ಸಿಟಿ, ಇಂಥ ಯೂನಿವರ್ಸಿಟಿನ ನೀವು ಚೂಸ್ ಮಾಡಿದ್ರೆ ನಿಮಗೆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಪ್ರೊವೈಡ್ ಮಾಡ್ತಾರೆ, ಕ್ಯಾರಿಯರ್ ಸಪೋರ್ಟ್ ಪ್ರೊವೈಡ್ ಮಾಡ್ತಾರೆ, ರೆಸ್ಯೂಮ್ ಬಿಲ್ಡಿಂಗ್, ಲಿಂಕ್ಡ್ಇನ್ ಪ್ರೊಫೈಲ್ ಬಿಲ್ಡಿಂಗ್, ಇಂಥ ಸಪೋರ್ಟ್ಸ್ಗಳನ್ನ ನಿಮಗೆ ಆನ್ಲೈನ್ ಎಜುಕೇಷನಲ್ಲಿ ಪ್ರೊವೈಡ್ ಮಾಡ್ತಾರೆ. ವೆರಾಸ್ ಈ ರೀತಿಯಾದ ಒಂದು ಸಪೋರ್ಟ್, ಪ್ಲೇಸ್ಮೆಂಟ್ ಸಪೋರ್ಟ್ ನಿಮಗೆ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಸಿಗಲ್ಲ. ತುಂಬ ಕೇಸಸ್ಗಳಲ್ಲಿ ನೀವೇ ಜಾಬನ್ನು ಹುಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಫ್ಲೆಕ್ಸಿಬಿಲಿಟಿಗೆ ಬಂದಾಗ ಆನ್ಲೈನ್ ಆರ್ ಡಿಸ್ಟೆನ್ಸಲ್ಲಿ, ಆನ್ಲೈನಲ್ಲಿ ಬಂದ್ಬಿಟ್ಟು ನಿಮಗೆ ಜಸ್ಟ್ ಒಂದು ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ, ಯಾಕಂದರೆ ಲೈವ್ ಕ್ಲಾಸಸ್ ಇರುತ್ತೆ. ವೆರಸ್ ಡಿಸ್ಟೆನ್ಸ್ ಎಜುಕೇಷನಲ್ಲಿ ನಿಮಗೆ ಆಫ್ಲೈನ್ ಮೆಟೀರಿಯಲ್ಸ್, ಸ್ಟಡಿ ಬುಕ್ಸ್, PDF ಅನ್ನು ಪ್ರೊವೈಡ್ ಮಾಡೋದ್ರಿಂದ ನಿಮಗೆ ಒಳ್ಳೆ ಇಂಟರ್ನೆಟ್ ಕನೆಕ್ಷನ್ ಬೇಕಂತಿಲ್ಲ, ನಿಮ್ಮ ಓನ್ ಫೇಸಲ್ಲಿ ನೀವು ಕಲಿಬೋದಾಗಿದೆ. ಸೊ ಅದರಿಂದ ಫ್ಲೆಕ್ಸಿಬಿಲಿಟಿ ವೈಸಲ್ಲಿ ಡಿಸ್ಟೆನ್ಸ್ ಎಜುಕೇಷನ್ ಒಳ್ಳೆಯದು. ಸಪೋಸ್ ನೀವು ತುಂಬ ರಿಮೋಟ್ ಏರಿಯಾದಲ್ಲಿದ್ದೀರಾ, ಹಳ್ಳಿಯಲ್ಲಿದ್ದೀರಾ, ಓಕೆ, Tier 3 ಸಿಟೀಸಲ್ಲಿ ಇದ್ದೀರಾ ಅಂತ ಆದರೆ ನೀವು ಡಿಸ್ಟೆನ್ಸ್ ಎಜುಕೇಷನ್ನ ಚೂಸ್ ಮಾಡ್ಬೋದು ಓವರ್ ಆನ್ಲೈನ್ ಎಜುಕೇಷನ್. ನೆಕ್ಸ್ಟ್, ಆನ್ಲೈನ್ ಎಜುಕೇಷನ್ ಮತ್ತು ಡಿಸ್ಟೆನ್ಸ್ ಎಜುಕೇಷನ್ ಯಾರಿಗೆ ಸೂಟೇಬಲ್ ಅನ್ನುವಂಥದ್ದು. ಆನ್ಲೈನ್ ಎಜುಕೇಷನ್ ಬಂದುಬಿಟ್ಟು ಸಪೋಸ್ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಪ್ರೊಫೆಷ್ನಲ್ಸ್ ಆಗಿದ್ದೀರಾ, ಸೊ ನಿಮಗೆ ಇವಾಗ ನಿಮಗೆ ಡಿಗ್ರಿ ತಗೋಬೇಕು, ಸೊ ಪ್ಯಾರಲಲ್ ಡಿಗ್ರಿ ಮಾಡಬೇಕು, ಈ ರೀತಿ ಇದ್ದವರು ನೀವು ಆನ್ಲೈನ್ ಡಿಗ್ರಿಯನ್ನು ಮಾಡ್ಬೋದು. ಸೊ ಫ್ರೆಷರ್ಸ್ ಆಗಿದ್ದೀರಾ, ಕ್ಯಾರಿಯರ್ ಗ್ಯಾಪ್ ಆಗಿದೆ, ಹೌಸ್ ವೈಫ್ ಆಗಿದ್ದೀರಾ, ನೀವು ಆನ್ಲೈನ್ ಡಿಗ್ರಿಯನ್ನು ಮಾಡ್ಬೋದು. ಸಪೋಸ್ ನಿಮಗೆ ಬಜೆಟ್ ಕನ್ಸ್ಟ್ರೆಂಟ್ ಇದೆ, ಓಕೆ, ಸೊ ಸೆಲ್ಫ್ ಮೋಟಿವೇಟೆಡ್ ಆಗಿದ್ದೀರಾ, ಸೊ ಈ ರೀತಿ ಇದ್ದರೆ ನೀವು ಡಿಸ್ಟೆನ್ಸ್ ಎಜುಕೇಷನನ್ನು ಮಾಡ್ಬೋದು. ಸೊ ಈ ಎರಡು ಮೋಡಲ್ಲೂ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ರೆಗ್ಯುಲರ್ ಡಿಗ್ರಿಯಲ್ಲಿ ಏನಾಗುತ್ತೆ, ಕಾಲೇಜ್ಗೆ ಹೋಗ್ತೀರಾ, ಸೊ ಅಲ್ಲಿ ನಿಮಗೆ ಒಂದು ಸ್ಕೆಡ್ಯೂಲ್ ಅಂತ ಕೊಡ್ತಾರೆ, ಸೊ ನಿಮ್ಮನ್ನು ಮಾನಿಟರ್ ಮಾಡೋರು ಇರ್ತಾರೆ, ಎಕ್ಸಾಮ್ ಡೇಟ್ ಎಲ್ಲ ಫಿಕ್ಸ್ ಆಗುತ್ತೆ. ಸೊ ಈ ರೀತಿಯಾದ ಒಂದು ಪುಷ್ ಇರುತ್ತೆ. ವೆರಾಸ್ ಆನ್ಲೈನ್ ಅವರ್ಸ್ ಡಿಸ್ಟೆನ್ಸಲ್ಲಿ ನಿಮಗೆ ಈ ರೀತಿಯಾದ ಮಾನಿಟರಿಂಗ್ ಸಿಸ್ಟಮ್ ಇರಲ್ಲ. ಸೊ ನೀವೇ ಡಿಸಿಪ್ಲಿನ್ಡ್ ಆಗಿ, ಸೆಲ್ಫ್ ಮೋಟಿವೇಟೆಡ್ ಆಗಿ ನೀವು ಕಲಿಬೇಕಾಗತ್ತೆ. ಕಮ್ಮಿಂಗ್ ಟು ದ ಫೈನಲ್ ಪಾರ್ಟ್, ವೆರಿ ಇಂಪಾರ್ಟೆಂಟ್ ಪಾರ್ಟ್, ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ನೋಡಿ. ಡಿಸ್ಟೆನ್ಸ್ ಎಜುಕೇಷನ್ ಕಂಪೇರ್ಡ್ ಟು ಆನ್ಲೈನ್ ಎಜುಕೇಷನ್ ಆಲ್ಮೋಸ್ಟ್ 10 times ಫೀಸ್ ಕಮ್ಮಿ ಇರುತ್ತೆ. ಸೊ ಆನ್ಲೈನ್ ಎಜುಕೇಷನ್ನ ಒಂದು ಫೀಸ್ ರೇಂಜ್ ಬಂದುಬಿಟ್ಟು ಡಿಪೆಂಡಿಂಗ್ ಆನ್ ದ ಪ್ರೋಗ್ರಾಮ್ 30,000 2 lakhs ತನಕ ಹೋಗುತ್ತೆ. ಸೊ ವೆರಾಸ್ ಡಿಸ್ಟೆನ್ಸ್ ಎಜುಕೇಷನಲ್ಲಿ ಫೀಸ್ ರೇಂಜ್ ಬಂದುಬಿಟ್ಟು 5,000 50,000 ತನಕ ಹೋಗುತ್ತೆ, ಡಿಪೆಂಡಿಂಗ್ ಆನ್ ಪ್ರೋಗ್ರಾಮ್ ಆ್ಯಂಡ್ ನೀವು ಯಾವ ಯೂನಿವರ್ಸಿಟಿನ ನೀವು ಸೆಲೆಕ್ಷನ್ ಮಾಡ್ತೀರಾ. ಸೊ ಆದ್ದರಿಂದ ನನಗೆ ಪರ್ಸ್ನಲಿ ನೀವು ಕೇಳೋದಾದರೆ ಯಾವುದನ್ನ ನಾನು ಚೂಸ್ ಮಾಡಬೇಕು, ಆನ್ಲೈನ್ ಆರ್ ಡಿಸ್ಟೆನ್ಸ್ ಅಂತ ಕೇಳಿದರೆ, ಸೊ ನಾನೇನು ಸಜೆಸ್ಟ್ ಮಾಡ್ತೇನೆ, ಸಪೋಸ್ ನಿಮಗೆ ಫೈನಾನ್ಸ್ ನಿಮ್ದೇನು ಓಕೆ, ಫೈನಾನ್ಷಿಯಲ್ ನೀವು ಓಕೆ ಇದ್ದೀರಾ ಅಂತಾದರೆ ನೀವು ಡೆಫಿನೆಟ್ ಆಗಿ ಆನ್ಲೈನ್ ಎಜುಕೇಷನ್ ಮೋಡ್ಗೆ ಹೋಗಿ. ಯಾಕಂದರೆ ಇಲ್ಲಿ ಸಿಲೆಬಸ್ ಕರೆಂಟ್ ಮಾರ್ಕೆಟ್ ರಿಕ್ವೈರ್ಮೆಂಟ್ಗೆ ಅಪ್ಡೇಟ್ ಆಗಿರುತ್ತೆ. ಸೊ ಲೈವ್ ಸೆಷನ್ಸ್ ಇರುತ್ತೆ, ಡೌಟ್ಸ್ಗಳನ್ನ ನೀವು ಕ್ಲಿಯರ್ ಮಾಡ್ಕೋಬೋದಾಗಿದೆ, LMS ಸಪೋರ್ಟ್ ಇರುತ್ತೆ, ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಇರುತ್ತೆ, ಪ್ಲೇಸ್ಮೆಂಟ್ ಸಪೋರ್ಟ್, ಈ ರೀತಿಯಾದ ಒಂದು ಸಪೋರ್ಟ್ ಇರುತ್ತೆ. ನೆಟ್ವರ್ಕಿಂಗ್ ನೀವು ಮಾಡ್ಬೋದು. ಸೊ ಅಲ್ಲಿ ನಿಮ್ಮ ಬ್ಯಾಚಲ್ಲಿ ಯಾರು ಇರ್ತಾರೆ ಅವ್ರ ಜೊತೆ ನೀವು ಇಂಟ್ರ್ಯಾಕ್ಟ್ ಮಾಡ್ಬೋದು, ನೆಟ್ವರ್ಕಿಂಗನ್ನು ಮಾಡ್ಬೋದು. ಈ ಎಲ್ಲ ಆಪರ್ಚುನಿಟಿಗಳು ಇರೋದ್ರಿಂದ ಆನ್ಲೈನ್ ಡಿಗ್ರಿನ ರೆಗ್ಯುಲರ್ ಡಿಗ್ರಿಗಿಂತ ಜಾಸ್ತಿ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕಾಗಲ್ಲ. ಸೊ ಆ್ಯಕ್ಚುಲಿ ನೋಡಲಿಕ್ಕಿದ್ರೆ ಆನ್ಲೈನ್ ಡಿಗ್ರಿಯಲ್ಲಿ ಅಡ್ವಾಂಟೇಜ್ ಇರುತ್ತೆ, ನಿಮ್ಮ ಓನ್ ಪ್ಲೇಸಲ್ಲಿ ನೀವು ಕಲಿಯುವಂಥದ್ದು. ಸೊ ಅದನ್ನು ನಾನು ನಿಮಗೆ ಸಜೆಸ್ಟ್ ಮಾಡುವಂಥದ್ದು ಆನ್ಲೈನ್ ಡಿಗ್ರಿ. ಸ್ಟಿಲ್ ನಿಮಗೆ ಬಜೆಟ್ ಕನ್ಸ್ಟ್ರೆಂಟ್ ಇದೆ, ನೀವು ಇರೋ ಪ್ಲೇಸಸಲ್ಲಿ ಇಂಟರ್ನೆಟ್ ಇಲ್ಲ, ಈ ರೀತಿಯಾದ ಸಿಚುವೇಶನ್ ಇದೆ ಅಂತ ಆದರೆ ಆವಾಗ ಮಾತ್ರ ನೀವು ಡಿಸ್ಟೆನ್ಸ್ ಎಜುಕೇಷನ್ನ ಆಪ್ಟ್ ಮಾಡ್ಬೋದು. ಸೊ ಇನ್ನೂ ನಿಮಗೆ ಏನು ಆನ್ಲೈನ್ ಡಿಗ್ರಿ ಇರ್ಬೋದು, ಯಾವುದೇ ರೀತಿ ಡಿಗ್ರಿ ರಿಲೇಟೆಡ್
ಕ್ಲಾರಿಟಿ ಬೇಕು, ಇನ್ಫಾರ್ಮೇಷನ್ ಬೇಕಂತಿದ್ರೆ ಸೊ ನೀವು ನಮ್ಮ ವೆಬ್ಸೈಟ್ಗೆ ಹೋಗ್ಬೋದು. ಸೊ ಅಲ್ಲಿ ಇಂಡಿಯಾ ಅಡ್ಮಿಷನ್ ಅಂತ ಆಪ್ಷನ್ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಇನ್ನೂ ಜಾಸ್ತಿ ಡೀಟೇಲ್ಸ್ಗಳನ್ನ ತಗ್ಬೋದು. ಯಾವುದೆಲ್ಲ ಪ್ರೋಗ್ರಾಮ್ಸ್ ಇದೆ, ಯಾವ ಯೂನಿವರ್ಸಿಟಿ ಇದು, ಎಷ್ಟು ಫೀಸ್ ಸ್ಟ್ರಕ್ಚರ್ ಇದೆ, ಇದನ್ನೆಲ್ಲ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಆರ್ಎಲ್ಸ್ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ ನಾವು ನಿಮಗೆ ಯಾವುದೇ ರೀತಿ ಬಯಾಸ್ ಇಲ್ಲದೆ ನಾವು ನಿಮಗೆ ಯಾವ ಯೂನಿವರ್ಸಿಟಿ ಒಳ್ಳೆಯದು, ನಿಮ್ಮ ಒಂದು ರಿಕ್ವೈರ್ಮೆಂಟ್ನ ಅಕಾರ್ಡಿಂಗ್ ನಾವು ಫ್ರೀ ಆದ ಒಂದು ಕೌನ್ಸಿಲಿಂಗ್ ಅನ್ನು ಪ್ರೊವೈಡ್ ಮಾಡ್ತೇವೆ. ಸೊ ರೂಟ್ಸ್ ಇನ್ಸ್ಟಿಟ್ಯೂಟ್ ನಾವು ಇಂಡಿಯಾ ಆಸ್ ವೆಲ್ ಆಸ್ ಅಬ್ರಾಡ್ ಅಡ್ಮಿಷನ್ ಅನ್ನು ಮಾಡ್ತೇವೆ. ಸೊ ನಿಮಗೆ ಯಾವುದೇ ರೀತಿಯಾದ ಒಂದು ಫ್ರೀ ಕೌನ್ಸಿಲಿಂಗ್ ಬೇಕು ಅಂತಿದ್ರೆ ನೀವು ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಸೊ ಈ ಒಂದು ವಿಡಿಯೋ ಯಾರಿಗೆ ಹೆಲ್ಪ್ ಆಗ್ಬೋದು ಅವ್ರಿಗೆ ಪ್ಲೀಸ್ ಶೇರ್ ಮಾಡಿ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ನಾನು ಅಲ್ಲಿ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಓಕೆ ಫ್ರೆಂಡ್ಸ್, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.